ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿನಿಂದ ಯಾವ ಥರ ಪಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿರಿ. ಈಗ ನಾನು ಜೋಳದ ಹಿಟ್ಟಿಂದು ಪಡ್ಡು ಮಾಡೋಕ್ಕೆ ನಾನು ಏನೇನು ಬೇಕು ನಿಮ್ಗೆ ಇದರಲ್ಲಿ ಹಾಕಿ ತೋರಿಸ್ತೀನಿ. ಈಗ ನಾನು ಈ ಬಟ್ಲದಲ್ಲೇ ಒಂದು ಬಟ್ಲಷ್ಟು ನಾನು ಜೋಳದ ಹಿಟ್ಟು ತೊಗೊತೀನಿ. ನೀವು ನಾರ್ಮಲ್ ಆಗಿ ಅಕ್ಕಿ ಹಿಟ್ಟು ಉದ್ದಿನಬೇಳೆ ಎಲ್ಲ ಹಾಕಿ ಪಡ್ಡು ಮಾಡಿರ್ತೀರಲ್ಲ, ಆ ಥರ ಮಾಡೋಕ್ಕಿಂತ ಜೋಳದ ಹಿಟ್ಟಲ್ಲಿ ನಾನು ಯಾವ ಥರ ಪಡ್ಡು ಮಾಡೋದಂತ ತೋರಿಸ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತಾ, ನಿಮಗೂ ಒಂಥರ ಹೊಸ ರೆಸಿಪಿ ಅನಿಸುತ್ತಾ. ಈಗ ನಾನು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಈಗ ನಾನು ಉಪ್ಪಿಟ್ಟಿನ ರವೆ, ಕೆಂಪು ರವೆನ ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನಾದ್ರೆ ಹಾಕ್ಬೋದು, ಇಲ್ಲ ನೀವು ಸೂಜಿ ರವೆ ಇದ್ದರೆ ಅದನ್ನಾದ್ರೆ ಹಾಕ್ಬೋದು. ಈಗ ನಾನು ಒಂದು ಬಟ್ಲ ಈ ರವೆನ ಹಾಕ್ತೀನಿ. ಇದರಲ್ಲಿ ನಾನೀಗ ಇಷ್ಟು ಉಪ್ಪಿಟ್ಟಿನ ರವೆ ಹಾಕ್ತಾ ಇದ್ದೀನಿ. ಈಗ ಇದೇ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. ನೀವು ಅಕ್ಕಿ ಹಿಟ್ಟು ಆಪ್ಷನ್ಸ್ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಹಂಗೆ ಆದ್ರೂ ಮಾಡ್ಬೋದು. ನಾನೀಗ ಇಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ನಾನು ಈ ಥರ ದೊಡ್ಡ ಸ್ಪೂನ್ಲಿಂದ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತೀನಿ. ನೀವು 1 ಸ್ಪೂನ್ ಆದ್ರೆ ಹಾಕ್ಕೊಳ್ರಿ, ಇಲ್ಲ 2 ಸ್ಪೂನ್ ಆದ್ರೆ ಹಾಕ್ಕೊಳ್ರಿ. ಇಲ್ಲ ನಿಮಗೆ ಬಟ್ಲ ಬೇಕಂದ್ರೆ ಈ ಥರ ಈ ಬಟ್ಲದಲ್ಲೇ ನೀವು ಒಂದು ಅರ್ಧ ಬಟ್ಲಷ್ಟು ಆದ್ರೂ ಹಸೆ ಕಡಲೆ ಹಿಟ್ಟು ಹಾಕೋಬೋದು. ಈಗ ಈ ಥರ ಅರ್ಧ ಬಟ್ಲಷ್ಟು ಹಸೆ ಕಡಲೆ ಹಿಟ್ಟು ಹಾಕ್ಕೊಳ್ರಿ. ಈಗ ನಾನು ಇದರಲ್ಲಿ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಉಪ್ಪಿಟ್ಟಿನ ರವೆ, ಕಡಲೆ ಹಿಟ್ಟು ಇದಿಷ್ಟನ್ನು ಹಾಕಿದ್ದೀನಿ. ಈಗ ನಾನು ಇದರಲ್ಲೇ ಮೊಸರನ್ನು ಹಾಕ್ತೀನಿ. ನೀವೊಂದು ಅರ್ಧ ಕಪ್ಪು 1 ಕಪ್ ಅಷ್ಟಾದ್ರೂ ಮೊಸರು ಹಾಕ್ಕೋಬೋದು. ನಾನೀಗ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕೀನಿ. ನೀವು ಅರ್ಧದ್ಲಿಂದ ಒಂದಾದ್ರೂ ಹಾಕ್ಬೋದು, ಇಲ್ಲ ಅರ್ಧನೂ ಹಾಕ್ಕೋಬೋದು. ಈಗ ಇದರಲ್ಲಿ ನಾನು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈಗ ಇದನ್ನಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿನ ಹಾಕ್ತೀನಿ. ಈಗ ಇದು ನೀಟಾಗಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ರಿ. ನೀವು ಇದನ್ನೇ ಡೈರೆಕ್ಟ್ ನೀವು ಮಿಕ್ಸಿಯಲ್ಲಾದ್ರೂ ಹಾಕಿ ಕಲಿಸ್ಕೋಬೋದು. ನಿಮ್ಗೆ ಯಾವ ಥರ ಗ್ರಿಪ್ ಅನಿಸುತ್ತೋ ಆ ಥರದಲ್ಲಿ ನೀವು ಮಾಡ್ಕೊಳ್ರಿ. ನಾನೀಗ ನೀರು ಹಾಕಿ ಕಲಿಸ್ಕೊತೀನಿ. ಈ ಥರ ನೀಟಾಗಿ ಕಲಿಸ್ಕೊಳ್ರಿ. ಕಲಿಸ್ಕೊಂಡ್ಮೇಲೆ ನಾನೊಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಎರ್ಜಿರ್ತಕ್ಕಂಥದ್ದು. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತಾ ಅಂತ ನಾನು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಉಳ್ಳಾಗಡ್ಡಿನೂ ಹಾಕ್ತೀನಿ. ಒಂದು 2-3 ದೊಡ್ಡದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡು ನಾನು ಸಣ್ಣಗೆ. ಒಂದು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಕ್ರಿ. ಸ್ವಲ್ಪ ಕರಿಬೇವನ್ನು ಹಾಕೋಣ. ನಾನೀಗ 1-2 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ತೀನಿ. ಸ್ವಲ್ಪ ಸೋಡಾ ಹಾಕ್ರಿ, ಅಡಿಗೆ ಸೋಡಾನ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾ. ಒಂದು ಸ್ವಲ್ಪ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ರಿ. 1 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು, ಸುಮ್ಮನೆ ಕಲರ್ ಚೆನ್ನಾಗಿ ಬರುತ್ತಾ ಅಂತ. ಒಂದು ಸ್ವಲ್ಪ ಕರಿಬೇವು ಒಂದು ಹಾಕ್ಬಿಡೋಣ. ಈಗ ಇದನ್ನು ಎಲ್ಲದನ್ನು ನೀಟಾಗಿ ಕಲಿಸ್ಕೊಳೋಣ. ಈಗ ಇದು ಎಲ್ಲದನ್ನ ಚಂದ ಕಲಿಸ್ಕೊಳ್ರಿ. ಈ ಥರ ಮಾಡ್ಕೊಳ್ರಿ. ನಿಮಗೆ ಮಸಾಲ ಪಡ್ಡು ಭಾಳ ಚೆನ್ನಾಗಿರ್ತಾವ. ಇದಕ್ಕೆ ನಿಮ್ಗೆ ಒಗ್ಗರಣೆ ಬೇಕಂದ್ರೂ ಹಾಕ್ಕೋಬೋದು. ಈಗ ನಾನೊಂದು ಸ್ವಲ್ಪ ಇದು ಒಂದು 10 ನಿಮಿಷ ನೆನಿಲಿ, ಆಮೇಲೆ ಒಗ್ಗರಣೆ ಹಾಕಿ ನಾನು ಹಂಗೆ ಪಡ್ಡು ಹಾಕ್ತೀನಿ. ಈಗ ಇದೊಂದು 10 ನಿಮಿಷ ತನಕ ಚಂದ ನೆನಿಲಿ. ಈಗ ನಾನು ನೆನೆಯಕ್ಕಿಡ್ತೀನಿ ಇದನ್ನು. ಈಗ ಒಂದು ಗ್ಯಾಸ್ ಹಚ್ಚಿ ಪ್ಯಾನ್ ಕಾಯಕ್ಕಿಡೋಣ. ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ರಿ. ನಿಮ್ಮ ಮನೇಲಿ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟಪಡ್ತಾರಂದರೆ ಹಾಕ್ರಿ,
ಇಲ್ಲ ಇಷ್ಟಪಡಲ್ಲ ಅಂದ್ರೆ ಹಾಗೇನು ಮಾಡ್ಕೊಳ್ರಿ. ನಾನೀಗ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕೀನಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಕಡಲೆಬೇಳೆ ಹಾಕೋಣ. ಸ್ವಲ್ಪ ಕಡಲೆಬೇಳೆ. ಹೀಗಿದು ಸ್ವಲ್ಪ ಕೆಂಪಾಗಲಿ. ಈ ಥರ ಸ್ವಲ್ಪ ಕೆಂಪಾದಮೇಲೆ ಕರಿಬೇವು ಹಾಕಿ ಆ ಹಿಟ್ಟಲ್ಲಿ ಈ ಒಗ್ಗರಣೆನ ಕಲಿಸ್ರಿ. ಅಂದರೆ ಮಸಾಲ ಪಡ್ಡು ರೆಡಿ ಆಗುತ್ತೆ. ನೀವು ಇದೆಲ್ಲ ಹಾಕ್ಲಾರ್ದೂ ಮಾಡ್ಬೋದು, ಪ್ಲೇನ್ ಪಡ್ಡು ಹಾಕ್ತಾರೆ. ಈ ಥರ ಸ್ವಲ್ಪ ಹಾಕಿದ್ರೆ ಮಸಾಲ ಪಡ್ಡು ಆಗುತ್ತೆ. ಈಗ ಗ್ಯಾಸ್ ಬಂದ್ ಮಾಡಿರಿ. ಈಗ ಇದನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ಹಿಟ್ಟಲ್ಲಿ ಹಾಕ್ಕೊಂಡು ನಾವು ಪಡ್ಡು ಹಾಕೋಣ. ಈಗ ನಾನು ಒಗ್ಗರಣೆ ಹಾಕಿನಲ್ಲ, ಈ ಒಗ್ಗರಣೆನ ನೀಟಾಗಿ ಕಲಿಸ್ಕೊಂಡು ಈಗ ನಾನು ಪಡ್ಡು ಹಾಕ್ತೀನಿ. ಈ ಥರ ನೀಟಾಗಿ ಕಲಿಸ್ಕೊಳ್ರಿ. ಈಗ ಪಡ್ಡು ಹಾಕೋಣ. ಈಗ ಗ್ಯಾಸ್ ಹಚ್ಚಿ ಪಡ್ಡಿನ ಹಂಚು ಕಾಯಕ್ಕಿಡ್ರಿ. ಇದು ಹಂಚು ಕಾಯಿಲಿ ಸ್ವಲ್ಪ ನೀವು ಎಣ್ಣೆನ ಹಾಕ್ರಿ ಹಂಚಿಗೆ. ನೀವು ನಾನ್ ಸ್ಟಿಕ್ ಆದರೂ ಹಾಕ್ಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ಕೆಬ್ಬಣದ ಹಂಚಿದ್ರೆ ಅದರಲ್ಲಾದ್ರೂ ನೀವು ಮಾಡ್ಬೋದು. ಈಗ ಸ್ವಲ್ಪನೇ ಎಣ್ಣೆ ಹಾಕ್ರಿ. ಇದು ಚೆನ್ನಾಗಿ ಹಂಚು ಕಾಯಿಲಿ. ಈಗ ಇದರಲ್ಲೇ ಇವನ್ನ ನಾವು ಪಡ್ಡು ಹಾಕೋಣ. ಈಗ ನೀವು ಸಣ್ಣವಾದ್ರೆ ಹಾಕ್ರಿ, ದೊಡ್ಡವಾದ್ರೆ ಹಾಕ್ರಿ. ಒಳಗಡೆ ಎಲ್ಲ ಚಂದ ಬೆನೆಸ್ರಿ ಅಷ್ಟೇ. ದೊಡ್ಡವಾದ್ರೆ ಥರ ಹಾಕ್ರಿ ಪಡ್ಡೆ ಎಲ್ಲ ಪೂರ್ತಿಯಾಗಿ. ಈ ಥರ ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ರಿ. ಟೇಸ್ಟ್ ಚೆನ್ನಾಗಿ ಬರ್ತಾವ. ಇದು 1 ನಿಮಿಷ ಮುಚ್ಚಿಡೋಣ. ಒಂದು 5 ನಿಮಿಷ ಈ ಥರ ಮುಚ್ಚಿಡೋಣ. ಈಗ ಪ್ಲೇಟ್ ತೆಗೆದು ನೋಡೋಣ. ನೋಡ್ರಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವ. ಈಗ ಸ್ವಲ್ಪ ತಿರುಗಾಕೋಣ. ಎಷ್ಟು ಚೆನ್ನಾಗಿ ಬರ್ತಾವ ನೋಡ್ರಿ, ಯಾವೂ ಹತ್ಕೊಳಲ್ಲ ಹಂಚಿಗೇನು. ಕಲರು ಅಷ್ಟೇ ಚೆನ್ನಾಗಿ ಬಂದಿದ್ದಾವ. ನೀವು ನಾರ್ಮಲ್ ಆಗಿ ಪಡ್ಡು ತಿಂದು ಬೇಜಾರಾಗಿದ್ರೆ ಈ ಥರ ಮಾಡಿಕೊಂಡು ತಿನ್ನಿರಿ. ಪಡ್ಡು ಎಷ್ಟು ಚೆನ್ನಾಗಿ ಬರ್ತಾವ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಒಟ್ಟು ಕಿರಿಕಿರಿನೇ ಇರಲ್ಲ. ಇದು ಹತ್ತಿಗೆಣತ್ತ ನಾವು ಹೆಂಗೆ ಮಾಡ್ಬೇಕಪ್ಪ ಅನ್ನೋ ಭಯನೂ ಇರಲ್ಲ. ನೀಟಾಗಿ ಬರ್ತಾವ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವ. ನೀವು ಎಲ್ಲ ಥರ ಹಿಟ್ಟು ಹಾಕೋದ್ರಲಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಒಬ್ಬೊಬ್ರಿಗೆ ಉದ್ದಿನಬೇಳೆ ತಿಂದರೆ ನನಗೆ ಆ್ಯಸಿಡಿಟಿ ಆಗುತ್ತಾ ಅಂತ ಹೇಳ್ತಿರ್ತಾರೆ. ಆ ಥರ ಇರೋರಿಗೆ ಈ ಥರ ಎಲ್ಲ ಹಿಟ್ಟುಗಳು ಹಾಕಿ ಮಾಡೋದ್ರಲಿಂದ ನಮ್ಗೆ ಯಾವುದೇ ಥರದ ಆ್ಯಸಿಡಿಟಿನೂ ಆಗಲ್ಲ. ಟೇಸ್ಟೂ ಡಿಫ್ರೆಂಟಾಗಿರ್ತಾವ. ಈಗ ಬೆಂದಿದ್ದಾವ. ಇದನ್ನೊಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ನೋಡಿ ಕ್ರಿಸ್ಪಿನೆಸ್ಸೂ ಅಷ್ಟೇ ಚೆನ್ನಾಗಾಗಿದ್ದಾವ. ನೋಡ್ರಿ ಎಲ್ಲ ಪಡ್ಡೂ ಎಷ್ಟು ಕ್ರಿಸ್ಪಿ ಆಗ್ಯಾವ. ಈ ಥರ ನೀವು ಮಾಡ್ಕೊಂಬಿಡ್ರಿ.
ಈ ಥರ ಮಾಡ್ಕೊಳ್ರಿ, ಪಡ್ಡೆಲ್ಲ ಚೆನ್ನಾಗಿ ಬರ್ತಾವ. ಈಗ ನಾನು ನಿಮ್ಗೆ ಇನ್ನೊಂದು ಒಬ್ಬಿನೂ ಹಾಕಿ ತೋರಿಸ್ತೀನಿ ನೋಡಿರಿ. ನೀವು ಒಂದು ಸಲ ಎಣ್ಣೆ ಹಾಕಿದರೆ ಇನ್ನೊಂದು ಒಬ್ಬಿಗೆ ಎಣ್ಣೆ ಹಾಕೋ ಅವಶ್ಯಕತೆಯೂ ಇರಲ್ಲ, ಹಾಗೇನೂ ಹಾಕ್ಬೋದು. ಈ ಥರ ಮಾಡ್ಕೊಳ್ರಿ. ಇವು ಸ್ವಲ್ಪ ಬೆನಿಲಿ, ನೀವು ಕೆಳಗಡೆ ಎಣ್ಣೆ ಹಾಕಿಲ್ಲ ಅಂದರೆ ಮೇಲೆ ಒಂದು ಸ್ವಲ್ಪ ಹಾಕ್ರಿ ಸಾಕು. ನಾನೀಗ ಒಂದು ಒಬ್ಬೆಲ್ಲ ಇನ್ನೊಂದು ಒಬ್ಬೆನೂ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಪ್ಲೇಟ್ ಮುಚ್ಚಿದ್ರೂ ನಡೀತಾ, ಮುಚ್ಚದೇ ಇದ್ರೂ ನಡೆಯುತ್ತಾ. ಹೀಗೆ ನೀವು ಬಿಟ್ಟು ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದಾಗ ನೀವು ಈ ಥರ ತಿರುಗಿ ಹಾಕಿದರೆ ಇನ್ನೂ ಸ್ವಲ್ಪ ಉಬ್ಬಿ ಚೆನ್ನಾಗಿ ಬರ್ತಾವ. ಇವು ಸ್ವಲ್ಪ ಬೇಯಲಿ. ಈಗ ನಾನು ಮುಚ್ಚದೇನೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ನಾನು ಈ ಒಬ್ಬೆ ಹಾಕ್ಬೇಕಾದ್ರೆ ನಾನು ಹಂಚಿಗೆ ಎಣ್ಣೆ ಹಾಕಿದ್ದಿಲ್ಲ, ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಲ ಎಣ್ಣೆ ಹಾಕಿದರೆ 2-3 ಒಬ್ಬಿ ನಾವು ಹಾಗೆ ಮಾಡ್ಕೋಬೋದು ನೋಡ್ರಿ. ಎಷ್ಟು ಚೆನ್ನಾಗಿ ಬರ್ತಾವ, ಸ್ವಲ್ಪನೂ ಹಂಚಿಗೆ ಹತ್ತಲ್ಲ. ಈ ಥರ ಮಾಡ್ಕೊಳ್ರಿ, ಟೇಸ್ಟೂ ಅಷ್ಟೇ ಚೆನ್ನಾಗಿರ್ತಾವ. ಒಂದೇ ಟೇಸ್ಟ್ ತಿಂದು ನಿಮಗೆ ಬೇಜಾರಾಗಿದ್ರೆ ಈ ಥರ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡ್ಕೋಬೋದು. ಈ ಥರ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿರಿ, ಒಳಗಿಂದೆಲ್ಲ ಚೆನ್ನಾಗಿ ಬೇಯುತ್ತಾ. ಈಗ ಇವು ಬೆಂದಿದ್ದಾವ, ತೆಗಿಯಮ್ಮ ನೋಡ್ರಿ. ಒಳಗಡೆನೂ ಈ ಥರ ಚೆನ್ನಾಗಿ ಬೆಂದಿದ್ದಾವ. ಆಗ ನೋಡ್ರಿ, ಒಳಗಡೆ ಎಲ್ಲ ನೀಟಾಗಿ, ಕೆಳಗಡೆನೂ ಚೆನ್ನಾಗಿ ಬೆಂದಿದ್ದಾವ. ಈ ಥರ ಮಾಡಿಕೊಂಡು ತಕ್ಕೊಳ್ರಿ ನೀವು ಅಷ್ಟು ಪಡ್ಡನ್ನ. ಕೆಳಗಡೆನೂ ನೀಟಾಗಿ ಬೆಂದಿದ್ದಾವೆ ನೋಡ್ರಿ, ಒಳಗಡೆನೂ ನೋಡ್ರಿ ಎಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವಂತ. ಮೇಲ್ಗಡೆನೂ ಅಷ್ಟೇ ಕ್ರಿಸ್ಪಿಯಾಗಿರ್ತಾವೆ, ಒಳಗಡೆನೂ ಅಷ್ಟೇ ಸಾಫ್ಟಾಗಿ ಬೆಂದಿರ್ತಾವ, ನೀಟಾಗಿ ಇರ್ತಾವ. ಮತ್ತು ಯಾವುದೇ ಥರ ನಿಮ್ಗೆ ಹಂಚಿಗೂ ಹತ್ತಲ್ಲ. ಪಡ್ಡು ಈ ಥರ ಮಾಡ್ಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.